ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ನಿಮ್ಗೊಂದು ಒಳ್ಳೆ ರೆಸಿಪಿನ ಹೇಳ್ಕೊಡ್ತಿದ್ದೀನಿ. ಅದೇನು ಅಂದರೆ ನಾಟಿ ಕೋಳಿ ಸಾಂಬಾರು. ನಿಜವಾಗ್ಲೂ ಇದು ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ, ಇದು ಬಂದ್ಬಿಟ್ಟು ಒರಿಜಿನಲ್ ನಾಟಿ ಕೋಳಿ, ಹಳ್ಳಿಯಿಂದನೇ ಹಿಡಿದುಬಿಟ್ಟು ತಂದಿರೋದು. ಸೊ ಎಷ್ಟು ಟೇಸ್ಟ್ ಆಗಿತ್ತು ಅಂದರೆ ಗಾಯ್ಸ್, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನೀವು ಇದೇ ಥರ ಬೇಕಂದರೆ ಮಾಮೂಲಿ ಮೊಟ್ಟೆ ಕೋಳಿ ಸಾರಲ್ಲೂ ಕೂಡ ಟ್ರೈ ಮಾಡ್ಬೋದು, ಇಲ್ಲ ನಾರ್ಮಲ್ ನಾಟಿ ಕೋಳಿ ಸಿಗುತ್ತಲ್ಲ ಬೆಂಗಳೂರಲ್ಲಿ, ಸೊ ಆ ನಾಟಿ ಕೋಳಿಲೂ ಕೂಡ ನೀವು ಟ್ರೈ ಮಾಡ್ಬೋದು. ಇದಕ್ಕೆ ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಅನ್ನ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮುದ್ದೆ ಮಾಡ್ಕೊತೀನಿ, ಒಳ್ಳೆ ಕಾಂಬಿನೇಷನ್ನು. ಆ್ಯಂಡ್ ಮತ್ತು ಇದು ಬಂದು ಎಷ್ಟಿತ್ತು ಅಂದರೆ 1.5 kg ಮೇಲೆ ಇತ್ತು. 1 kg 600 ಗ್ರಾಮ್ 700 ಗ್ರಾಮ್ ಆ ಥರ ಇತ್ತು. ಸೊ ಅಷ್ಟಕ್ಕೆ ನಾನು ಎಷ್ಟೆಷ್ಟು ಮಸಾಲೆ ತೊಗೊತೀನಿ ಅಂತ ಹೇಳ್ತೀನಿ, ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಏನಿಲ್ಲ, ಫಸ್ಟು ಒಂದು ದೊಡ್ಡ ಪ್ಯಾನಿಗೆ ಒಂದು 4ರಿಂದ 5 ಸ್ಪೂನ್ ಎಣ್ಣೆನ ಹಾಕ್ಕೊಂಡ್ಬಿಟ್ಟು 2 ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಗೆಡ್ಡೆ ಫುಲ್ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 2 ಚಕ್ಕೆ, 2 ಪೀಸ್ ಲವಂಗ, ಅದಾದಮೇಲೆ 1 ಸ್ಪೂನ್ ಕಡಲೆ, 1 ಸ್ಪೂನ್ ಕಡಲೆ ಬೀಜನ ಹಾಕ್ಕೊಂಡ್ಬಿಟ್ಟು ಚೂರು 1 ಚಿಟಿಕೆ ಅಷ್ಟು ಗಸಗಸೆನ ಹಾಕ್ಕೊಳ್ಳಿ. ಏನಂದರೆ ಇದು ಸಕ್ಕತ್ತಾಗಿರುತ್ತೆ, ಅದಕ್ಕೋಸ್ಕರ ಗಸಗಸೆ ಒಂಥರ ಟೇಸ್ಟ್ ಕೊಡುತ್ತೆ ಅದಕ್ಕೆ. ಆಮೇಲೆ ಒಂದು 4 ಗುಂಟೂರು ಮೆಣಸಿನ್ಕಾಯಿ, 4 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು 2 ಮೀಡಿಯಮ್ ಸೈಜ್ ಟೊಮೆಟೊನೂ ಕೂಡ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಂದರೆ 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 5 ಮಿನಿಟ್ಸು ಚೆನ್ನಾಗಿ ಇದು ಫ್ರೈ ಆಗಲಿ, ಟೊಮೆಟೊ ಈರುಳ್ಳಿ ಎಲ್ಲ. ಆಮೇಲೆ ಲಾಸ್ಟಿಗೆ ಏನು ಮಾಡಬೇಕು, ನೀವು ಸ್ವಲ್ಪ ಕಾಯಿ ತುರಿ ಎಷ್ಟು ಅಂದರೆ ಒಂದು 4 ಸ್ಪೂನಷ್ಟು ಕಾಯಿ ತುರಿನ ತಗೊಳ್ಳಿ. ಒಂದು ಸಣ್ಣ ಬಟ್ಲಲ್ಲಿ ಒಂದು ಹಾಫ್ ಬಟ್ಲು ಅಂದ್ಕೊಳ್ಳಿ. ಅದಾದಮೇಲೆ ಅಷ್ಟು ಕಾಯಿ ತುರಿನ ಹಾಕ್ಕೊಂಡ್ಬಿಟ್ಟು, ಅದಾದಮೇಲೆ ಇಲ್ಲಿ 1 ಸ್ಪೂನು ನಾರ್ಮಲ್ ಚಿಲ್ಲಿ ಪೌಡರು, 1 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರು, ಅದಾದಮೇಲೆ 1 ಸ್ಪೂನು ಧನಿಯಾ ಪೌಡರು, ಇಷ್ಟನ್ನು ಕೂಡ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ, ಆಯಿತಾ? ಸ್ಟವ್ ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ನಾನು ಮೆಣಸು ಹಾಕೋದು ಮರ್ತೋಗ್ಬಿಟ್ಟೆ. ಮೆಣಸು ಒಂದು 4 ಕಾಳನ್ನ ಹಾಕ್ಕೊಳ್ಳಿ, ನಾನು ಆಮೇಲೆ ಹಾಕ್ಕೊಂಡೆ. ಮೆಣಸು ಒಂದು 4 ಕಾಳನ್ನು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಬಿಡಿ. ಅದನ್ನು ಆರಕ್ಕೆ ಬಿಟ್ಟಿರೋ ಗ್ಯಾಪಲ್ಲಿ ನೀವೇನು ಮಾಡಿ, ಮಾಮೂಲಿ ಕುಕ್ಕರ್ ಇಟ್ಕೊಂಡ್ಬಿಟ್ಟು ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಅದಾದಮೇಲೆ ನಾಟಿ ಕೋಳಿನ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು, ಇದಕ್ಕೆ ಬಂದ್ಬಿಟ್ಟು ಮಾಮೂಲಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋದ್ರಿಂದ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ ಒಂದು ಹಾಫ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಒಂದು ಸ್ವಲ್ಪ ಪುದೀನ ಸೊಪ್ಪು, ಅದನ್ನು ಕೂಡ ಮೇಲೆ ಹಾಕ್ಕೊಳ್ಳಿ. ಯಾಕಂದರೆ ಚಿಕನ್ ಮೇಲೆ, ನಾಟಿ ಕೋಳಿ ಮೇಲೆ ಹಾಕೋದ್ರಿಂದ ಸ್ವಲ್ಪ ಅದು ಫ್ಲೇವರ್ ಕೊಡುತ್ತಲ್ಲ, ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಅದನ್ನು ಕೂಡ ಹಾಕ್ಕೊಂಡು ಇದು ಹಸಿ ವಾಸನೆ ಹೋಗೋವರೆಗೂ ಸುಮ್ಮನೆ ಹಾಗೇ ಕ್ಯಾಪ್ ಮುಚ್ಚಿ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ತಾ ಇರಿ. ಸೊ ಆ ಗ್ಯಾಪಲ್ಲಿ ಈ ಕಡೆ ಮಸಾಲೆ ರುಬ್ಕೊಂಡು ಬಿಡೋಣ. ಮಾಮೂಲಿ ಮಸಾಲೆನ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು, ಇನ್ಯಾವ ಪುಡಿನೂ ಬಳಸೋ ಆಗಿಲ್ಲ, ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಮಸಾಲೆನ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ನೆನಪಿಟ್ಕೊಳ್ಳಿ, ನಾನು ಬಂದುಬಿಟ್ಟು 1.5 kg 600-700 ಗ್ರಾಮಿಗೆ ಮಸಾಲೆ ರುಬ್ಕೊಂಡಿರೋದಾಯ್ತಾ. ನೀವು ಇನ್ನೂ ಜಾಸ್ತಿ ಆದರೆ ಸ್ವಲ್ಪ ಎಲ್ಲ ಜಾಸ್ತಿನೇ ತೊಗೊಳ್ಳಿ. ಸೊ ಅದಾದಮೇಲೆ ಇಲ್ಲಿ ನಾಟಿ ಕೋಳಿನೂ ಕೂಡ ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಗಿ ಹಸಿ ವಾಸನೆ ಎಲ್ಲ ಹೋಗಿತ್ತ ಆ ಗ್ಯಾಪಲ್ಲಿ. ಸೊ ಆ ಮಸಾಲೆನೂ ಕೂಡ ಹಾಕ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡೆ. ನಿಮ್ಮ ಮನೇಲಿ ಹೇಗೆ ಅಂದರೆ ಕೆಲವ್ರು ಗಟ್ಟಿ ಸಾರು ಇಷ್ಟಪಡ್ತಾರೆ, ಕೆಲವ್ರು ತುಂಬ ತೆಳು ಸಾರು ಇಷ್ಟಪಡ್ತಾರೆ, ಕೆಲವ್ರು ಮೀಡಿಯಮ್ ಸಾರು ಇಷ್ಟಪಡ್ತಾರೆ. ನಮ್ಮ ಮನೇಲಿ ಏನು ಅಂದರೆ ಮೀಡಿಯಮ್ ಆಗಿರಬೇಕು, ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ಮಾಮೂಲಿ ನೀರೆಲ್ಲ ಹಾಕ್ಕೊಂಡು ಉಪ್ಪು ಸಪ್ಪೆ ಎಲ್ಲ ಒಂಚೂರು ನೋಡಿಕೊಂಡೆ ಎಲ್ಲ ಕರೆಕ್ಟಾಗಿತ್ತು. ಸೊ ಅದಾದಮೇಲೆ ಲಾಸ್ಟಿಗೆ ಮೊಟ್ಟೆ ಭಾಗ ಇರುತ್ತಲ್ಲ, ಮೊಟ್ಟೆ, ಲಿವರು, ಗುಂಡ್ಗೆಕಾಯಿ ಆ ಥರ ಭಾಗಗಳಿರುತ್ತಲ್ಲ, ಆ ಭಾಗನ ಹಾಕ್ಕೊಂಡು ಅದನ್ನು ಜಾಸ್ತಿ ಕದಲಿಸೋಕೆ ಹೋಗಲಿಲ್ಲ, ಹಾಗೇ ಲೈಟಾಗಿ ಮಿಕ್ಸ್ ಹೊಡ್ಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ, ನಾನು ಏನಿಲ್ಲ ಅಂದರೂ ಒಂದು 12 ವಿಷಿಲ್ ಕುಗ್ಸ್ಕೊಂಡಿದ್ದೀನಿ. ನಮ್ಮ ಕುಕ್ಕರಲ್ಲಿ ಅಷ್ಟು ಕುಗ್ಗಿಸಿದ್ರೇ ಬೇಯೋದು, ಅದಕ್ಕೋಸ್ಕರ ಒಬ್ಬೊಬ್ಬರು ಕುಕ್ಕರಲ್ಲಿ ಒಂದು ಥರ, ಕೆಲವ್ರು ಕುಕ್ಕರಲ್ಲಿ ಬೇಗ ಬೆಂದೋಗುತ್ತೆ, ಕೆಲವ್ರು ಕುಕ್ಕರಲ್ಲಿ ಬೇಯಲ್ಲ. ನಿಮ್ಮ ಕುಕ್ಕರಲ್ಲಿ ನಿಮಗೆ ಗೊತ್ತಿರುತ್ತೆ, ಸಾಂಬಾರುಗಳು ಮಾಡಿ ಚಿಕನ್ ಸಾರೆಲ್ಲ ಮಾಡಿರ್ತೀರಲ್ಲ, ನಿಮಗೆ ಗೊತ್ತಿರುತ್ತೆ ಎಷ್ಟೆಷ್ಟು ವಿಷಿಲ್ ಹೊಡಿಸ್ಬೇಕು ಅಂತ ನೋಡಿಕೊಂಡು ಹೊಡಿಸ್ಕೊಳ್ಳಿ. ನಾನು ಕರೆಕ್ಟಾಗಿ 12 ಹೊಡಿಸ್ದೆ, ಆವಾಗ ಕರೆಕ್ಟಾಗಿ ಬೆಂದಿತ್ತು. 12 ಹೊಡಿಸಿದಾಗ ಕರೆಕ್ಟಾಗಿ ಅದು ಬೆಂದಿತ್ತು. ಇದು ಬೇರೆ ಒರಿಜಿನಲ್ ನಾಟಿ ಕೋಳಿ ಇಲ್ವಾ, ಸ್ವಲ್ಪ ಗಟ್ಟಿಯಾಗಿರುತ್ತೆ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಹೊಡಿಸ್ದೆ. ನಾರ್ಮಲ್ ಆಗಿದ್ದರೆ ಒಂದು 7 ವಿಷಿಲ್ 8 ವಿಷಿಲ್ ಹೊಡಿಸ್ತಿದ್ದೆ. ಸೊ ಇದು ಸ್ವಲ್ಪ ಗಟ್ಟಿ ಇರುತ್ತೆ ಒರಿಜಿನಲ್ ನಾಟಿ ಕೋಳಿ ಆಗಿರೋದ್ರಿಂದ, ಅದಕ್ಕೆ ನಾನು ಒಂದು 12 ಹೊಡಿಸಿದ್ದೀನಿ. ಸೊ ರೆಡಿ ಆಯಿತು.
ಅಷ್ಟೇ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದರಲ್ಲಿ ನೆಕ್ಸ್ಟು ನಾನು ನಾಟಿ ಕೋಳಿ ಬಸ್ಸಾರು ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಅದು ಹೇಗೆ ಬರುತ್ತೆ ಟೇಸ್ಟು ಅಂತ. ಅದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ. ಸೊ ಇದು ನಾಟಿ ಕೋಳಿ ಸಾರು ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಮಾಡಿಬಿಟ್ಟು ನಿಮ್ಮ ಮನೆಯವರಿಗೆ ಕೊಡಿ, ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ತಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ, ಓಕೆನಾ?